पूज्याय राघवेन्द्राय सत्यधर्मरताय च। ಈಗ ಗಿರಿವರ ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಗೆ ಏನಾಗುತ್ತೆ, ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಈ ರೀತಿ ಅಂದರೆ ಗಿರಿವನ ಅಂದರೆ ತುಂಬ ದೊಡ್ಡದಾಗಿರೋದ ಅಂದರೆ ಪೂರ ಆ ಗಿರಿವನ ದೊಡ್ಡದಾಗಿರೋ ಗಿರಿವನನ ಪ್ರದಕ್ಷಿಣೆ ಹಾಕಬೇಕಾ? ಬೆಟ್ಟ ಅದು ಬೆಟ್ಟ ನೋಡಿ. ಕಾರ್ತಿಕ ದೀಪ ಹಚ್ತಾರೆ, ಬೆಟ್ಟದ ಮೇಲೇ ಹಚ್ಚೋದು. ಸಾವಿರಾರು ಗಟ್ಟಲೆ ಇರುತ್ತೆ, ಕ್ವಿಂಟೋಲ್ ಗಟ್ಟಲೆ ಇರುತ್ತೆ ತುಪ್ಪ. ಒಂದು ಡ್ರಮ್ ಥರ ಇರುತ್ತೆ, ಅದರಲ್ಲಿ ತುಪ್ಪ ಹಾಕ್ಕೊಳ್ತಾನೆ ಬರ್ತಾ ಇರ್ತಾರೆ. ಬೋಧ ಭಕ್ತರೆಲ್ಲ ಕೊಡೋಂಥ ತುಪ್ಪ ಅದರಲ್ಲೇ ಹಾಕ್ತಾ ಇರ್ತಾರೆ. ಆಗ ವರ್ಷಕ್ಕೊಮ್ಮೆ ಅದು ತುಂಬೋಗ್ಬಿಡುತ್ತೆ. ಕರೆಕ್ಟಾಗಿ ಅವ್ರಿಗೆ ಹೋಗೋಂಥ ದೀಪ ಹಚ್ಚೋಂಥ ಟೈಮಲ್ಲಿ, ಕಾರ್ತಿಕ ದೀಪ ಬರೋಂಥ ಟೈಮಲ್ಲಿ ಅದು ತುಂಬಿ ತುಳ್ಕಾಡುತ್ತೆ. ಆಗ ಎಷ್ಟೋ ನಿಯಮಗಳಿಂದ ಭಗವಂತನ ಪೂಜೆ ಮಾಡಿ, ಸುಬ್ರಹ್ಮಣ್ಯ ಆಗಲಿ, ಗಣೇಶನಾಗಲಿ, ಅದೇ ರೀತಿ ಪಾರ್ವತಾ ಸ್ವರೂಪಿಣಿ ಅಲ್ಲಿ ಅರುಣಾಚಲೇಶ್ವರರಿಗೆ ಅಣ್ಣಾಮಲೆ ಅಂತ ಹೇಳ್ತಾರೆ, ಅವರ ವೈಫ್ಗೆ ಉಣ್ಣಾಮಲೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಾಮಿ ಪಾರ್ವತಾದೇವಿಗೆ ಉಣ್ಣಾಮಲೆ ಅಂತ ಹೆಸರು, ಸ್ವಾಮಿಗೆ ಅರುಣಾಚಲೇಶ್ವರ ಅಣ್ಣಾಮಲೆ ಅಂತ ಹೇಳ್ತಾರೆ. ಹಾಗಾಗಿ ಆ ದಿನದಲ್ಲಿ ಪ್ರದಕ್ಷಿಣೆ ಬರೋಂಥವ್ರಿಗೆ ಏನು ಲಭ್ಯ ಆಗುತ್ತೆ ಅಂತ ಅಂದರೆ, ಆ ಬೆಟ್ಟ 12 ಮೈಲಿ ಇದೆ, ಒಂದು ಸುತ್ತು ಮಾತ್ರನೇ ಪ್ರದಕ್ಷಿಣೆ ಬರೋದಕ್ಕೆ ಸಾಧ್ಯ. ಕಾಲಲ್ಲಿ ಯಾರೂ ಸಹ ಸ್ಲಿಪ್ಪರ್ ಹಾಕಬಾರ್ದು, ಹಾಕ್ತಿರನೇ ಪ್ರದಕ್ಷಿಣೆ ಬರಬೇಕು. ಹಾಗಾಗಿ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸಾರು ಫುಲ್ ಬೆಟ್ಟದ ಸುತ್ತೂ ಸಹ ದೀಪ ಇದನ್ನು ಕರೆಂಟ್ ಇದು ಮಾಡಿಕೊಟ್ಟಿದ್ದಾರೆ. ಲೈಟ್ಸ್ ಯಾವಾಗಲೂ ಇರಬೇಕು ಅಂತ ಹೇಳಿ ಅದನ್ನು ಸಹ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕತ್ಲಾಗಿರೋದಿಲ್ಲ. ಹೋಗೋಂಥ ಭಕ್ತರಿಗೆ ಅನುಕೂಲತೆ ಅಷ್ಟು ಮಾಡಿಕೊಟ್ಟಿದ್ದಾರೆ. ಊಟಕ್ಕಾಗಲಿ ವರ್ಷಕ್ಕೊಮ್ಮೆ ಅವರು ಇವಾಗಲೂ ಸಹ ವರ್ಷಕ್ಕೊಮ್ಮೆ ಹೋಗ್ತಾ ಇರ್ತಾರೆ. ಹಾಗಾಗಿ ಸೂಪರ್ ಸ್ಟಾರ್ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಮಾಡಿಕೊಟ್ಟಿರೋ ಅಂಥದ್ದು ಈಗ ಎಷ್ಟು ಜನಗಳಿಗೆ ಅನುಕೂಲ ಆಗ್ತಾ ಇದೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವರು ಅರುಣಾಚಲೇಶ್ವರ ಪಿಕ್ಚರ್ ನಡೆಸೋದಕ್ಕೆ ಮುಂಚೆನೇ ಎಲ್ಲ ಅರೇಂಜ್ ಮಾಡಿಬಿಟ್ರು ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಇನ್ನೂ ಡೀಟೇಲ್ಸ್ ಅದು ಸರಿಯಾಗಿ ಗೊತ್ತಿಲ್ಲ. ಆದ್ರೂ ಸಹ ಅವ್ರಿಗೆ ಅದನ್ನು ಮಾಡಿಕೊಡೋ ಅಂಥ ಶಕ್ತಿ, ಅವ್ರ ಹತ್ರ ತಗೊಳ್ಳೋಂಥ ಶಕ್ತಿ ಆ ಶಿವನ ಪರಮಾತ್ಮನಲ್ಲಿ ಇದೆ ನೋಡಿ. ಹಾಗಾಗಿ ಅದಕ್ಕೇ ಅವರು ಅವಾಗಲೇ ಹೋಗಿ ಆ ಭಗವಂತನ ದರ್ಶನನೂ ಸಹ ಮಾಡ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಸ್ಟೋರಿನೂ ಸಹ ಬರುತ್ತೆ. ಹಾಗಾಗಿ ಆ ಭಗವಂತನ ದರ್ಶನ ಮಾಡೋದು ಇಷ್ಟು ಮೈಲಿ ಇಷ್ಟು ಸುತ್ತು ಅಂತಿಲ್ಲ, ಖಂಡಿತ ಒಂದು ಪ್ರದಕ್ಷಿಣೆ ಮಾಡಿದ್ರೇ ಸಾಕು. ಮಹಾಭಾಗ್ಯ, ಒಂದು ಯುಗದಲ್ಲಿ ನಾವು ಗೆದ್ದಂಥ ಅರ್ಥ. ಓಕೆ ಎಸ್ ಅಮ್ಮ, ಇವಾಗ ಕಾರ್ತಿಕ ದೀಪೋತ್ಸವ ಮಾಡ್ತಾರೆ. ಈ ಕಾರ್ತಿಕ ದೀಪೋತ್ಸವ ಅಂದರೆ ಕಾರ್ತಿಕ ದೀಪದಿಂದ ನಮ್ಗೆ ಹಚ್ಚೋದ್ರಿಂದ ಏನಾಗುತ್ತೆ? ಖಂಡಿತ ನೋಡಿ, ಮನೆಯಲ್ಲಿ ಕಾರ್ತಿಕೋತ್ಸವ ಬರುವಾಗ, ಕಾರ್ತಿಕ ದೀಪೋತ್ಸವ ಬರುವಾಗ ನಮ್ಮ ಧರ್ಮಸ್ಥಳದಲ್ಲೂ ಸರಿ, ಎಲ್ಲ ಕಡೆಗೂ ಸರಿ ತುಂಬಾ ವಿಶೇಷತೆಯಿಂದ ಮಾಡ್ತೀವಿ. ಹಾಗಾಗಿ ಅಲ್ಲಿ ಏನು ವಿಶೇಷತೆ ಅಂತ ಅಂದರೆ, ಕಾರ್ತಿಕ ದೀಪೋತ್ಸವ ಮಾಡೋ ಅಂಥ ಸಮಯದಲ್ಲಿ ಆ ಭಗವಂತ ಶಿವನು ಪಾರ್ವತಾ ದೇವಿನೂ ಪ್ರಪಂಚ ನೋಡೋಕ್ಕೋಸ್ಕರ ಬರ್ತಾರೆ ಅನ್ನೋ ಅಂಥದ್ದು ಇದೀಗ ಇವತ್ತು ಇದೆ. ಅದೇನು ಸಂಪ್ರದಾಯ ಇದೆ ಅಂತ ಅಂದರೆ, ಆ ಭಗವಂತ ಕೃತಾಯುಗದಲ್ಲಿ ಅಗ್ನಿದೇವನಾಗಿದ್ದರು, ಈಗ ಅರ್ಧನಾರೀಶ್ವರರಾಗಿ ಬಂದು ಒಬ್ಬೊಬ್ರಿಗೂ ಸಹ ಅವರು ದರ್ಶನ ಕೊಡ್ತಾರೆ ಅಂಥದ್ದು ಇದೆ. ಆ ದರ್ಶನ ಕೊಡ್ತಾ 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 ಭಗವಂತನ ಕಷ್ಟ ಪರಿಹಾರ ಆಗುತ್ತೆ ಅಂತ ಅನ್ನೋದು ಇವಾಗಲೂ ಇದೆ. ಅದರಿಂದ ನಮಗೇನು ಇದೆ ಬೆನಿಫಿಟ್ ಅಂತ ಅಂದರೆ, ನಮಗೇನು ಪ್ರಯೋಜನ ಇದೆ ಅದರಿಂದ? ಭಗವಂತನಿಗೆ ನಾವು ಕಾರ್ತಿಕ ದೀಪೋತ್ಸವ ಮಾಡೋದ್ರಿಂದ ಏನಿದೆ ಅಂತ ಅಂದರೆ, ಏನಾಗುತ್ತೆ ಅನ್ನೋದಿದ್ದರೆ, ಒಂದು ಕುಟುಂಬಕ್ಕೆ ನೋಡಿ ಎಷ್ಟೇ ಕತ್ಲಾಗಿದ್ರೂ ಸರಿ, ಆ ಕಾರ್ತಿಕ ದೀಪೋತ್ಸವ ಮಾಡೋಂಥ ಸಮಯದಲ್ಲಿ 9 ಆಗಲಿ, ಒಂದು 108 ಆಗಲಿ, 24 ಆಗಲಿ, 54 ಆಗಲಿ ದೀಪೋತ್ಸವ ಮಾಡೋ ಅಂಥ ಸಮಯದಲ್ಲಿ ನಾವು ಮನೆಯಲ್ಲೂ ಸಹ ಎಲ್ಲ ಕಡೆಗೂ ಇಡ್ಬೋದು. ಮೆಟ್ಲಲ್ಲಿ ಇಡ್ಬೋದು, ಮನೆ ಕಾಂಪೌಂಡ್ ಮೇಲೆ ಇಡ್ಬೋದು, ಗೇಟ್ ಹತ್ರ ಇಡ್ಬೋದು, ದೇವ್ರ ಹತ್ರ ಆನಂದವಾಗಿ ದೇವ್ರ ಪೂಜೆ ಮಾಡಿ ಆನಂದವಾಗಿ ದೇವ್ರ ಪೂಜೆ ಮಾಡಿ ದೇವ್ರ ಮುಂದೆ ಇಡ್ಬೋದು. ಹೀಗಾಗಿ ಮಾಡ್ತಾ ಮಾಡ್ತಾ ನಮಗೇನಾಗುತ್ತೆ, ಆ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ಆ ದೀಪದಿಂದ ಮಾತ್ರನೇ ನೋಡುವಾಗ ಆ ಭಗವಂತ ಅಲ್ಲೇ ಪ್ರತ್ಯಕ್ಷ ಆಗ್ತಾನಂತೆ. ಶಿವಪಾರ್ವತಿ ಪ್ರತ್ಯಕ್ಷ ಆಗಿ ನೋಡಿ, ಅರ್ಧಾಂಗೀಶ್ವರ ಅಂತ ಹೇಳ್ತಾರೆ, ಅರ್ಧನಾರೀಶ್ವರರ್ ಅಂತ ಹೇಳ್ತಾರೆ. ಅವ್ರಿಗೆ ಅವರ ಆಶೀರ್ವಾದ ನಮ್ಮ ಮೇಲೆ ಬೀಳುತ್ತಂತೆ. ಹಾಗಾಗಿ ನಮ್ಮ ಮನೇಲಿರೋ ಅಂಥ ದರಿದ್ರ ಕಷ್ಟಗಳಾಗಲಿ, ನಮ್ಮ ಆರೋಗ್ಯ ಆಗಲಿ ಎಲ್ಲನೂ ನೀಗುತ್ತೆ ಅಂತ ಹೇಳ್ತಾರೆ. ಖಂಡಿತ ನೀವು ಮಾಡಿ. ಕಾರ್ತಿಕೋತ್ಸವನ ಖಂಡಿತ ಬಿಡಬೇಡಿ. ಕಾರ್ತಿಕ ದಿವಸ ಆ ದೀಪೋತ್ಸವ ಮಾಡೋದ್ರಿಂದ, ನಮಗೆ ವರ್ಷಕ್ಕೊಮ್ಮೆ ಮಾಡೋದ್ರಿಂದ ಆರೋಗ್ಯನೂ ಸಹ ಸರಿಯಾಗುತ್ತೆ ಅನ್ನೋದು ಹೇಳ್ತಾರೆ. ಅಮ್ಮ, ಇವಾಗ ತಿರುವಣ್ಣಾಮಲೈ ಬಗ್ಗೆ ಮಾತಾಡೋದಾದರೆ, ಅಂದರೆ ಇವಾಗ ದೇವರ ತಿರುವಣ್ಣಾಮಲೈಗೆ ಈಗ ನಾವು ಮಂತ್ರಾಲಯಕ್ಕೆ ರಾಘವೇಂದ್ರ ರಾಯರಿಗೆ ಹೋಗ್ಬೇಕಾದ್ರೆ ಈ ರೀತಿ ಮಡಿ ಮೈಲಿಗೆಯಿಂದ ಹೋಗ್ಬೇಕು, ಅಲ್ಲಿ ಈ ರೀತಿಯಾಗಿ ಸ್ಟೇ ಮಾಡಬೇಕು ಒಂದಿನ,
ದರ್ಶನವನ್ನ ಮಾಡಬೇಕು ಅನ್ನೋದು. ಈ ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿಯಾಗಿರ್ಬೇಕು, ಯಾವ ರೀತಿಯಾಗಿ ನಡ್ಕೊಳ್ಬೇಕು? ಖಂಡಿತ ನೋಡಿ, ಆ ಕೃತಾಯುಗದಲ್ಲಿ ಬ್ರಹ್ಮದೇವರಿಗೆ ಶಾಪ ಬಂದಿದ್ದಕ್ಕೆ ವಿಷ್ಣು ಆಗಲಿ ಬ್ರಹ್ಮನಿಗಾಗಲಿ ಇವತ್ತು ಸಹ ತಿರುವಣ್ಣಾಮಲೆಯಲ್ಲಿ ಬ್ರಹ್ಮ ತೀರ್ಥ ಅಂತ ಒಂದು ಕೊಳ ಇದೆ, ಆ ಕಲ್ಯಾಣಿ ಇದೆ. ಆ ಕಲ್ಯಾಣಿಲೇ ಸ್ನಾನ ಮಾಡಿಕೊಂಡು ಆ ಭಗವಂತನ ದರ್ಶನ ಮಾಡೋಂಥದ್ದು ಇದೆ. ಈಗ ಜನ ಜಾಸ್ತಿ ಆಗ್ಬಿಟ್ರು, ಯಾರನ್ನೂ ಬಿಡ್ತಾ ಇಲ್ಲ. ಕಾರಣ ಹೋಗೋಂಥವರೆಲ್ಲ ಆ ಗಂಗೆನ ಒಂಥರ ಅಶುದ್ಧ ಮಾಡಿಬಿಟ್ಟು ಬರ್ತಾರೆ. ಹಾಗಾಗಿ ಅದಕ್ಕೋಸ್ಕರನೇ ಬಿಡ್ತಾ ಇಲ್ಲ. ನೋಡಿ, ಎಲ್ಲೂ ಯಾವುದು ಶುದ್ಧತೆ ಇದೆಯೋ ಅದನ್ನು ಅಶುದ್ಧ ಮಾಡುವಾಗ ಎಲ್ಲನೂ ನಿಂತೋಗ್ಬಿಡುತ್ತೆ. ಹಾಗಾಗಿ ಬ್ರಹ್ಮದೇವರಿಗೇ ಅಲ್ಲಿ ಮೋಕ್ಷ ಕೊಟ್ಟಿದ್ದಂಥ ಸ್ಥಳ ತಿರುವಣ್ಣಾಮಲೆಗೆ ಹೋಗೋದ್ರಿಂದ ನಮಗೆ ಮೋಕ್ಷನೂ ಸಿಗುತ್ತೆ. ನೋಡಿ, ಆ ಮಂತ್ರಾಲಯಕ್ಕೆ ಹೋದರೆ ನಾವು ಭಗವಂತನ ಹತ್ರ ಏನೆಲ್ಲ ಪಡ್ಕೊಂಡು ನಾವು ಸಂಕಲ್ಪ ಮಾಡ್ಕೊತೀವೋ, ಒಂದು ರಾತ್ರಿ ಅಲ್ಲಿದ್ದರೆ ನಮಗೇನು ಸಿಗುತ್ತೆ, ಆ ಭಗವಂತನ ಹತ್ರ ಗುರುರಾಯರ ಹತ್ರ ಏನು ನಾವು ಪಡ್ಕೊತೀವೋ ಅದನ್ನೇ ಇಲ್ಲೂ ಸಹ ಪಡ್ಕೋಬೋದು. ಹೇಗೆ ಅಂತಂದರೆ ನಾವು ಅಲ್ಲಿ ಒಂದು ದಿವಸ ಸ್ಟೇ ಮಾಡಿ ಭಗವಂತನ ದರ್ಶನ ಮಾಡಿ ಯಾರಿಗಾದ್ರೂ ಒಂದು ಸಾಧು ಸಜ್ಜನರಿಗೆ ಒಂದು ಅನ್ನದಾನ ಮಾಡಿಬಿಟ್ಟು ಬಂದರೆ ನಮ್ಮ ಪಾಪ ತೀರುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಶಾಪನೂ ಸಹ ತೀರುತ್ತೆ. ಹೇಗೆ ಅಂತಂದರೆ ತಿರುವಣ್ಣಾಮಲೆಯಲ್ಲಿ ನೋಡಿ, ಬ್ರಹ್ಮದೇವರಿಗೆ ಶಾಪ ಬಿದ್ದಿದ್ದಂಥ ಟೈಮಲ್ಲಿ ಬ್ರಹ್ಮದೇವ ಬಂದರು. ಬ್ರಹ್ಮ ತೀರ್ಥದಲ್ಲಿ ಬ್ರಹ್ಮದೇವರು ಅದರಲ್ಲಿದೆ ಸ್ನಾನ ಮಾಡಿದ್ರಿಂದ ಅದು ಬ್ರಹ್ಮತೀರ್ಥ ಆಯ್ತಂತೆ. ಹಾಗಾಗಿ ಇವಾಗ್ಲೂ ಸಹ ಬಾಟ್ಲಲ್ಲಿ ಕೊಡ್ತಾರೆ. ಆ ಬ್ರಹ್ಮ ತೀರ್ಥನ ತಗೊಬಂದು ಮನೆಯಲ್ಲಿ ಪ್ರೋಕ್ಷಣೆ ಮಾಡಿದ್ರೂ ಸರಿ ಶಾಪ ತೀರುತ್ತೆ, ಹಾಗಾಗಿ ಪಾಪನೂ ತೀರುತ್ತೆ ಅಂತ ಹೇಳ್ತಾರೆ. ಅದನ್ನು ಮಾಡಿದ್ರೆ ಭಾರಿ ಒಳ್ಳೆಯದು. ಹಾಗಾಗಿ ಅಲ್ಲೇ ಆ ಬ್ರಹ್ಮದೇವ್ರಿಗೆ ಶಾಪ ಹೋಯ್ತು ಅಂದಮೇಲೆ ನಮಗೂ ಸರಿ, ಖಂಡಿತ ನಮಗೂ ಸರಿ ಆಗುತ್ತೆ ಅನ್ನೋಂಥದ್ದು ಅದು ಸಂಪ್ರದಾಯನೇ ಇದೆ. ಖಂಡಿತ ಹೋಗಿ ಬನ್ನಿ. ಆ ತೀರ್ಥ ಸಿಕ್ಕಿದ್ರೆ ಖಂಡಿತ ತಗೊಳ್ಳಿ. ಇಲ್ಲ ಸ್ನಾನ ಮಾಡೋಕ್ಕೆ ಬಿಡ್ತಾರೆ ಅಂದರೆ ಹೋಗೋರು ಅದರಲ್ಲಿ ಸ್ನಾನ ಮಾಡೋದು ತುಂಬ ವಿಶೇಷತೆ. ಒಂದು ದಿನ ಅಲ್ಲಿದ್ದು ಅಲ್ಲಿ ಸುತ್ತಿ ಇರೋ ಅಂಥ ಅಷ್ಟಲಿಂಗನ ದರ್ಶನ ಮಾಡ್ಬೋದು. ಮಾಡೋಂಥ ಸಮಯದಲ್ಲಿ ನಮಗೆ ಬೇಕಾಗಿರೋದನ್ನು ಪಡ್ಕೋಬೋದು. ಎಸ್ ಅಮ್ಮ, ಇವಾಗ ಮಾತಾಡ್ತಿದ್ದೀವಿ ತಿರುವಣ್ಣಾಮಲೈ ದೇವಸ್ಥಾನದ ಬಗ್ಗೆ ಮಾತಾಡಿದ್ವಿ. ಮತ್ತು ಇನ್ನು ರಾಘವೇಂದ್ರ ರಾಯರ ಬಗ್ಗೆ ಒಂದು ಪವಾಡಗಳನ್ನು ನಮಗೆ ಹೇಳಿಸ್ಕೊಡಿ ಮಾಹಿತಿ. ಹೌದು ನೋಡಿ, ಈಗ ಪೂಜೆಗೆ ಬರ್ತಾ ಇರೋರಂತೂ ಬರ್ತಾನೆ ಇದ್ದಾರೆ. ಇವಾಗ ಹಾಸನಲ್ಲಿ ಪೂಜೆ ಕರೆದಿದ್ದಾರೆ, ತುಂಬ ಜಾಗದಲ್ಲಿ ಕರೆದಿದ್ದಾರೆ, ತುಮಕೂರಲ್ಲಿ ಕರೆದಿದ್ದಾರೆ. ಒಬ್ಬರು ತುಂಬ ತೀವ್ರ ಭಕ್ತ ಅಂತಾರೆ, ಅವರು ಸಖತ್ ಭಕ್ತ ಅಂತೆ. ಸುಮಾರು ಅಂದ್ರೆ 35 ವರ್ಷ 40 ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗೆ ನಾನು ತುಂಬ ಭಕ್ತ ಆಗ್ಬಿಟ್ಟಿದ್ದೀನಮ್ಮ, ಬಂದು ನನಗೊಂದು ದಿವಸ ಪೂಜೆ ಮಾಡಿಕೊಟ್ಟು ಹೋಗಿ ನನಗೆ ಅಂತ, ನಿಮ್ಮ ಜೊತೆಲೂ ಒಂದು 100 ಜನನ ಕರ್ಕೊಬನ್ನಿ, ನಾನು ಅನ್ನದಾನ ಮಾಡಬೇಕು, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂದರೆ ರಾಘವೇಂದ್ರ ಸ್ವಾಮಿ ಹೋಗೋಂಥ ಸ್ಥಳ ನಮ್ಮ ಕಣ್ಣಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಯಾಕೆಂದರೆ ಅವರು ಅಷ್ಟು ಒಂದು ಮಾಯಾ ರೂಪದಲ್ಲಿ ನಮ್ಮ ಕಣ್ಣಿಗೆ ಬಂದು ಕಾಣಿಸ್ಬಿಡ್ತಾರೆ. ಒಂದು ಅಲ್ಲಿರ್ತಾರೆ ಮಂತ್ರಾಲಯದಲ್ಲಿ, ಒಂದು ಆಟೋಮೆಟಿಕ್ ಮಾಯೆಯಿಂದ ಬಂದ್ಬಿಡ್ತಾರೆ. ಮಾಯಾ ಅನ್ನೋಂಥದ್ದೇನು ಆ ವಿಷ್ಣು ಸ್ವರೂಪದಿಂದ ಬರ್ತಾ ಇರ್ತಾರೆ. ಹಾಗಾಗಿ ಆ ರಾಘವೇಂದ್ರ ಸ್ವಾಮಿ ಅವತಾರ ಆಗಲಿ, ಯಾವುದೇ ಒಂದು ತಗೊಳ್ಳಿ, ಯಾವುದೇ ಒಂದು ದರ್ಶನ ಆಗಲಿ ಭಗವಂತ ಕೊಡೋದು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ನಮಗೊಂಥರ ಮಾಯದ ಥರ, ನಮ್ಗೆ ಅನಿಸುತ್ತೆ ಒಂದು ಮಾಯದ ಥರ. ಏಕೆಂದರೆ ಅವರು ಅಷ್ಟೇ ನ್ಯಾಯ, ಅಷ್ಟೇ ಸತ್ಯ, ಅಷ್ಟೇ ಧರ್ಮ. ಗುರುರಾಯರ ಅನುಗ್ರಹ ನಾವು ಪಡ್ಕೋಬೇಕು, ಅವ್ರ ದರ್ಶನ ಪಡ್ಕೋಬೇಕು ಅಂದ್ರೇ ಸಹ ತುಂಬಾ ಅಪಾರವಾಗಿದೆ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಖಂಡಿತ ನಾವು ತಯಾರಾಗಲೇಬೇಕು. ಆ ಭಗವಂತನ ಪವಾಡ ಏನು ಅಂತಂದರೆ ಅವ್ರು ಕೊಡೋ ಅಂಥದ್ದು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅವ್ರು ನಡೆಸೋ ಅಂಥದ್ದು ಸರಿ ಕಾಣಿಸಲ್ಲ. ಸಮಾಧಾನ ಕೊಡ್ತಾರೆ ಫಸ್ಟು ಮನಸ್ಸಿಗೆ. ನಮಗೆ ಗೊತ್ತಿಲ್ದಿರ ಒಂದೊಂದು ದಾರಿನೂ ತೋರಿಸ್ತಾ ಇರ್ತಾರೆ. ಆ ದಾರಿಗೆ ಹೋಗ್ತಾ 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 ಒಂದೊಂದು ಹೋಗ್ತಾ ನಮಗೆ ಎಲ್ಲನೂ ಸಕ್ಸಸ್ ಆಗ್ತಾ ಇರ್ತೈತೆ. ಆದರೆ ನೋಡಿ, ಧೈರ್ಯದಿಂದ ಇರಬೇಕು, ಸತ್ಯ ಧರ್ಮದಿಂದ ಇರಬೇಕು. ಅದೇ ರೀತಿ ನಿಷ್ಠೆಯಿಂದ ಆ ಭಗವಂತನ ಪೂಜೆ ಮಾಡಿ ಸತ್ಯ ಆದರೆ ಖಂಡಿತ ರಾಘವೇಂದ್ರ ಸ್ವಾಮಿ ಯಾರಿಗೆ ಬೇಕಾದರೂ ಒಲಿತಾರೆ. ನಿಷ್ಠೆಯಿಂದ ಇದ್ದು ಆ ಭಗವಂತನ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ. ಗುರುವೇ ಶರಣಂ. ಅಮ್ಮ, ಇವಾಗ ರಾಘವೇಂದ್ರ ರಾಯರ ಬಗ್ಗೆ ಮಾತಾಡೋದಾದರೆ ಅನೇಕ ಪವಾಡಗಳಿದೆ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ಮಹಿಮೆಯಲ್ಲಿ ಅನ್ನೋದಾದರೆ ಈಗ ಪೌರ್ಣಿಮೆ ಇದೆ, ಗುರು ಪೌರ್ಣಿಮೆ ಅನ್ನೋದಿದೆ. ಸೊ ಇನ್ನೂ ಲೇಟ್ ಆಗಿದೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಇವತ್ತಿನ ಬಗ್ಗೆ ಮಾತಾಡೋದಾದರೆ ಕೆಲವೊಂದಿಷ್ಟು ಜನ ಇವಾಗ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿ ತುಂಬ ಜನ ಇದಾಗ್ತಾರೆ. ಇವತ್ತಿನ ದಿನ ಅಂದರೆ ಹೆಣ್ಣು ನೋಡೋಕ್ಕೆ ಅಥವಾ ಈ ರೀತಿಯಾಗೆಲ್ಲ ನೋಡಿದ್ರೆ ಗಂಡು ಸಿಗಲ್ಲ, ಗಂಡು ಹುಡ್ಕಿದ್ರೆ ಈಗ ಆಗ್ತಾ ಇದೆ. ಆ ರೀತಿ ಆಗ್ತದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇವತ್ತಿನ ದಿನ ಚೆನ್ನಾಗಿದೆನಾ ಇಲ್ವಾ ಹೋಗೋಕ್ಕೆ?
ಖಂಡಿತ. ನೋಡಿ, ಇವತ್ತಿನ ದಿವಸ ಹೋಗ್ಬೋದಾ, ಹೋಗ್ಬಾರ್ದಾ, ಹೆಣ್ಣು ನೋಡಬಾರ್ದಾ, ನೋಡ್ಬೋದಾ, ದೋಷ ಇದೆಯಾ, ಈ ಥರ ಎಲ್ಲ ಖಂಡಿತ ದೋಷ ಇತ್ತು ಅಂದರೆ ಯಾವುದೂ ಸಕ್ಸಸ್ ಆಗಲ್ಲ ಶುಭ ಕಾರ್ಯದಲ್ಲಿ. ಯಾಕೆ ಅಂತಂದರೆ ಶುಭ ಕಾರ್ಯದಲ್ಲಿ ಹೋಗಬೇಕು ಅಂತಂದರೆ ಯಾವುದೇ ಒಂದು ವಿಷಯ ನಾವು ಮಾಡ್ತೀವಿ ಅಂತಂದ್ರೂ ಸಹ ಅದಕ್ಕೆ ಕಾಲಗಳು ಬರಬೇಕು ಅಲ್ವೇ. ಯಾವುದೂ ಕಾಲ ಬರ್ದಿರ ಯಾವುದೂ ಸಕ್ಸಸ್ ಆಗಲ್ಲ. ಅದರಲ್ಲೂ ಗುರು ಅನುಗ್ರಹ ಬೇಕೇ ಬೇಕು. ನೋಡಿ, ರಾಘವೇಂದ್ರ ಸ್ವಾಮಿ ಹತ್ರ ಹೋದರೆ ದೋಷಗಳಾಗಲಿ, ಪಾಪಗಳಾಗಲಿ, ಶಾಪಗಳಾಗಲಿ, ಕರ್ಮ ಆಗಲಿ ಎಲ್ಲ ನೀಗುತ್ತೆ ಅಂತ ಹೇಳ್ತೀವಿ. ಯಾಕೆ ಅಂದರೆ ಆ ಭಗವಂತ ಭೂಮಾದೇವಿಯಲ್ಲಿ ಅಷ್ಟು ಬೃಂದಾವನ ಪ್ರವೇಶ ಮಾಡಿದ್ದಾರೆ. ಆ ಬೃಂದಾವನ ಪ್ರವೇಶ ಮಾಡಿದಂಥ ಟೈಮಲ್ಲಿ ನಾನು ಇವಾಗ ಒಬ್ಬರು ಧ್ವನಿ ಇಟ್ಕೊಂಡು ನಾನು ಹೇಳ್ತೀನಿ ಅಂದರೆ ಆ ಧ್ವನಿಯಲ್ಲಿ ಯಾವ ದೋಷ ಇದೆ, ಯಾವ ಪಾಪ ಇದೆ ಅಂತ ನನಗೆ ಹೇಳೋಕ್ಕೆ ಸಾಧ್ಯ. ಅದನ್ನು ಮದುವೆ ಆಗಲಿ ಅಥವಾ ಮದುವೆ ಆಗದಿರ ಇರಲಿ, ಏನು ಕಾರಣ ಅನ್ನೋದಕ್ಕೂ ಸಹ ಹೇಳ್ತೀನಿ. ಆದರೆ ದೋಷ ಇದ್ದರೆ ಮಾತ್ರ ಖಂಡಿತ ಬೇಗ ಮದುವೆ ಮಾಡಬೇಡಿ, ಅದನ್ನು ಪರಿಹಾರ ಮಾಡಿ. ಅದೇ ರೀತಿ ಹುಷಾರಿಲ್ದಿರ ಮಲ್ಕೊಂಡಿದ್ದಾರೆ, ಅವ್ರನ್ನ ಎಬ್ಬರಿಸೋಕ್ಕೆ ಆಗ್ತಾ ಇಲ್ಲ, ಅವ್ರಿಗೇನು ಮಾಡಬೇಕು ನಾವು ಅಂದರೆ ಖಂಡಿತ ಭೂಮಾದೇವಿ ಪೂಜೆ ಹೊಲಿಸ್ಕೋಬೇಕು. ಆ ಭೂಮಾದೇವಿಯಿಂದನೇ ಸರಿ ಮಾಡೋಕ್ಕೆ ಸಾಧ್ಯ. ಅದೇ ರೀತಿ ಒಂದೊಂದು ವಿಷಯನೂ, ಈಗ ಮದುವೆ ಆಗಿಲ್ಲ ಅಥವಾ ನಾವು ದೋಷ ಇದೆ, ನಾವು ಮದುವೆಗೆ ಹೆಣ್ಣು ಹುಡ್ಕೋಕೆ ಹೋದರೆ ಹೆಣ್ಣು ಸಿಗ್ತಾ ಇಲ್ಲ, ಗಂಡು ಹುಡ್ಕೋಕೆ ಹೋದರೆ ಗಂಡು ಸಿಗ್ತಾ ಇಲ್ಲ, ಎಷ್ಟೋ ತಡೆಗಳಿದೆ. ಆ ತಡೆಗಳೆಲ್ಲ ಹೋಗಬೇಕು ಅಂದರೆ ಖಂಡಿತ ಫಸ್ಟು ನಾವು ಸರಿಯಾಗಬೇಕು, ನಮ್ಮಲ್ಲಿ ದೇವ್ರ ನಂಬಿಕೆ ಬರಬೇಕು. ನೋಡಿ, ಭಕ್ತಿಯಿಂದ ಪೂಜೆ ಮಾಡಲಿಲ್ಲ, ನಿಷ್ಠೆಯಿಂದ ಇಲ್ಲ ಅಂದರೆ, ನಮ್ಮಲ್ಲಿ ಸುಳ್ಳಿದೆ, ಈ ಥರ ಎಲ್ಲ ಇದೆ ಅಂದರೆ ಯಾವ ಕಾರಣಕ್ಕೂ ಯಾವ ಶುಭ ಕಾರ್ಯನೂ ನಡೆಯಲ್ಲ, ಒಳ್ಳೆ ಕಾರ್ಯಗಳು ಯಾವುದೂ ನಡೆಯಲ್ಲ. ಫಸ್ಟು ನಾವು ಆಗಬೇಕಾಗಿರೋದು ಶುಭ ಕಾರ್ಯದಿಂದ ಒಳ್ಳೇದು ಮಾಡ್ಕೋಬೇಕು. ನಾವು ಒಳ್ಳೆತನದಿಂದ ಶುಭ ಕಾರ್ಯ ಮುಗಿಸ್ಬೇಕು ಅಂದ್ರೂ ಫಸ್ಟು ನಾವು ಮಾಡೋಂಥ ಕಾರ್ಯಗಳಲ್ಲಿ ಒಳ್ಳೇದಾಗಲೇಬೇಕು. ಹಾಗಿದ್ದರೆ ಮಾತ್ರನೇ ಆ ಭಗವಂತ ನಮಗೆ ದಾರಿ ಕೊಡ್ತಾರೆ ವಿನಃ ಖಂಡಿತ ಬೇರೆ ದಾರಿ ಸಿಗೋದಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ರಾಘವೇಂದ್ರ ಸ್ವಾಮಿಯಿಂದ ನಾವೆಲ್ಲ ಪಡ್ಕೋಬೇಕು ಅಂತಂದರೆ ಖಂಡಿತ ಎಲ್ಲನೂ ಕರೆಕ್ಟಾಗೇ ಇರಬೇಕು. ಭಕ್ತಿಯಿಂದ ಫಸ್ಟ್ ರಾಯರು ಕೇಳೋದೆ ಭಕ್ತಿಯಿಂದ ಇರಬೇಕು. ಭಕ್ತಿಯಿಂದ ಇರೋದು ನಿಷ್ಠೆ ಆದರೆ ಖಂಡಿತ ನೀವು ಕೇಳೋ ಅಂಥದ್ದು ನಾವು ಕೊಡ್ತೀವಿ ಅಂತ ಭಗವಂತ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಭಕ್ತಿಯಿಂದ ಇರಿ, ಎಲ್ಲನೂ ಪಡ್ಕೊಳ್ಳಿ. ಗುರುವೇ ಶರಣಂ. ಎಸ್ ಅಮ್ಮ, ಇವಾಗ ದೇವರ ಪವಾಡಗಳನ್ನು, ದೇವರ ಮಹಿಮೆಯನ್ನು, ಯಾವ ರೀತಿಯಾಗಿ ತಿರುವಣ್ಣಾಮಲೈ ಬಗ್ಗೆ, ಗಿರಿವನದ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಾ. ಸೊ ಆಧ್ಯಾತ್ಮದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಹಿಂದಿನ ಒಂದು ಕಾಲದ ಬಗ್ಗೆ ಆಗಲಿ, ಈಗಿನ ಜನ್ರೇಷನ್ ಬಗ್ಗೆ ತುಂಬ ಒಂದು ಡಿಫ್ರೆನ್ಸ್ ಇದೆ. ಹೌದು. ಸೊ ಇವಾಗ ನೋಡೋದಾದ್ರೆ ಇವಾಗ ಮದುವೆ ಹೆಣ್ಣು ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಮದುವೆ ಆದವ್ರು ಚೆನ್ನಾಗಿರ್ತಾ ಇಲ್ಲ, ದೂರ ಆಗ್ತಿದ್ದಾರೆ, ನೆಮ್ಮದಿ ಆಗಿಲ್ಲ. ಗಂಡ ಚೆನ್ನಾಗಿದ್ರೆ ಹೆಂಡತಿ ಚೆನ್ನಾಗಿರಲ್ಲ, ಹೆಂಡತಿ ಚೆನ್ನಾಗಿದ್ರೆ ಗಂಡ ಚೆನ್ನಾಗಿರಲ್ಲ, ಇನ್ನಿಬ್ರು ಚೆನ್ನಾಗಿದ್ರೆ ಜನ ಚೆನ್ನಾಗಿರಲ್ಲ ಅನ್ನೋದು ಈ ರೀತಿಯಾಗಿ. ಇನ್ನು ಹೇಳೋದಾದ್ರೆ ಈಗಿನ ಜನ್ರೇಷನ್ಗೂ ಈ ಹಿಂದಿನ ಜನ್ರೇಷನ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದು ತಿಳಿಸಿ. ನೋಡಿ, ಈಗ ಮದುವೆ ಆದವರು ಗಂಡ ಹೆಂಡತಿ ಒಳಗಡೆ ಕಲಹ ತುಂಬಾ ಬರುತ್ತೆ. ಸ್ವಲ್ಪ ಒಂದು 50 ವರ್ಷದ ಮುಂಚೆ ಇದ್ದವರು, ಒಂದು 60 ವರ್ಷಕ್ಕೆ ಮುಂಚೆ ಇದ್ದವರು ಅವರೆಲ್ಲ ನೆಮ್ಮದಿಯಾಗಿ ಬಾಳಿದ್ದಾರೆ. ಏನು ಅಂತಂದರೆ ಅವ್ರಿಗೆಲ್ಲ ಈ ಕಲಹದ ಬಗ್ಗೆಯಲ್ಲಿ ಸ್ವಲ್ಪನೇ ಡೀಪಾಗಿ ಅವರು ಹೋಗಲಿಲ್ಲ. ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಬರಲಿ ಅಥವಾ ಅಡ್ಜಸ್ಟ್ ಮಾಡಿಕೊಂಡೇ ಹೋಗಿದ್ದಾರೆ. ಹಾಗಾಗಿ ಆಗಿನ ಕಾಲದಲ್ಲಿ ಇದ್ದವರು ಅಂಥವರು ಈಗಿನ ಕಾಲದಲ್ಲಿ ಇಲ್ಲ. ಆಗಿನ ಕಾಲದಲ್ಲೂ ಸಹ ಕಷ್ಟಪಟ್ಟಿದ್ದಾರೆ, ಜಗಳ ಬಂದಿದೆ, ಕಷ್ಟಪಟ್ಟಿದ್ದಾರೆ, ಎಲ್ಲನೂ ಆಗಿದೆ. ಆದ್ರೂ ಸಹ ಯಾವ ಕಾರಣಕ್ಕೂ ಅವರು ದೂರ ಆಗಿರಲಿಲ್ಲ. ಆದರೆ ಈಗಿರೋ ಅಂಥವರು 1 ತಿಂಗಳು ಸಾಕು, ಒಂದೇ 1 ತಿಂಗಳೊಳಗಡೆ ಮದುವೆ ಆಗುತ್ತೆ, 1 ವರ್ಷ ಅಷ್ಟೇ. ಆಟೋಮೆಟಿಕ್ಕಾಗಿ ಎಲ್ಲನೂ ಮುಗ್ದೋಗ್ಬಿಡುತ್ತೆ. ಕಾರಣ ಏನು ಅಂದರೆ ಆ ಮುಗಿಯೋದಕ್ಕೆ ಕಾರಣ ಏನು, ಬೇರೆಯವರು ಬಂತು ಅಲ್ಲಿ ಸೆಂಟ್ರಲ್ಲಿ ಜಾಗ ಸಿಗುತ್ತೆ. ಆ ಸೆಂಟ್ರಲ್ಲಿ ಕೂತ್ಕೊಳ್ಳುವಾಗ ಏನಾಗುತ್ತೆ ಅಂದರೆ ಅವ್ರ ಮನಸ್ಸಲ್ಲಿ ಒಳ್ಳೆತನನೆಲ್ಲ ಚೇಂಜ್ ಮಾಡಿಬಿಟ್ಟು ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಸ್ಬಿಡ್ತಾರೆ. ಈ ಕಡೆಯಿಂದನೂ ಅರ್ಧ ಹೇಳ್ಕೊಡ್ತಾರೆ, ಈ ಕಡೆಯಿಂದನೂ ಅರ್ಧ ಹೇಳ್ಕೊಡ್ತಾರೆ. ನೋಡಿ, ಅದರಲ್ಲೂ ಸಹ ತುಂಬ ಜನ ಒಂಥರ ಹೇಳ್ಬಾರ್ದು ಇದ್ರೇನು ಹೇಳ್ಬೇಕಾಗಿರೋದಿದೆ, ಶಕುನ ಕೆಲಸಗಳು ಮಾಡ್ತಾರೆ. ಶಕುನ ಕೆಲಸಗಳು ಮಾಡುವಾಗ ಏನಾಗುತ್ತೆ ಅಂದರೆ ಆ ತುಂಬಿದ ಕುಟುಂಬನ ಹೊಡಿತಾರೆ. ಯಾಕೆಂದರೆ ನಾನು ಪಡ್ಕೊಳ್ಳೋಕ್ಕಾಗಲಿಲ್ಲ, ನೀನು ನೆಮ್ಮದಿಯಾಗಿರಬಾರ್ದು, ನೀನು ಪಡ್ಕೊಳ್ಳೋಕ್ಕಾಗಲಿಲ್ಲ, ನೀನು ನೆಮ್ಮದಿಯಾಗಿರಬಾರ್ದು, ಈ ಥರ ಎಲ್ಲ ಕಾಂಪಿಟೇಷನ್ ಬಂದು ಲಾಸ್ಟಲ್ಲಿ ಅವ್ರನ್ನ ದೂರ ಮಾಡೋದೇ ಅವ್ರಗಳ ಕೆಲಸ ಆಗಿರುತ್ತೆ. ಹಾಗಾಗಿ ನೀವಿಬ್ಬರು ಕರೆಕ್ಟಾಗಿದ್ದಿದ್ರೆ ಯಾರು ಬಂದು ಹೇಳ್ಕೊಟ್ರೇನೋ ಅದು ಕೇಳಿಸ್ಕೋಬಾರ್ದು. ನೋಡಿ, ಇವಾಗ ಹಸ್ಬೆಂಡ್ ವೈಫಲ್ಲಿ ಒಂದು ನೆಮ್ಮದಿ ಇದ್ದರೆ ಸರಿ,
ಅದೇ ರೀತಿ ಒಂದು ನಂಬಿಕೆ ಇದ್ದರೆ ಸರಿ, ಯಾವ ಕಾರಣಕ್ಕೂ ಸರಿ ಆ ಬೇರೆಯವ್ರು ಬಂದು ಎಂಟ್ರ್ ಆಗೋದಕ್ಕೆ ಚಾನ್ಸಸ್ ಇರಲ್ಲ. ನೀವು ಜಾಗ ಕೊಟ್ಟಾಗ ಏನಾಗುತ್ತೆ, ಆ ಕಡೆ ಹೆಣ್ಮಗುಗೂ ಹೇಳ್ಕೊಡ್ತಾರೆ, ಈ ಕಡೆ ಗಂಡು ಮಗುಗೂ ಹೇಳ್ಕೊಡ್ತಾರೆ. ಅವರಿಬ್ಬರಲ್ಲಿರೋ ಅಂಥ ಮನಸ್ಸನ್ನ ದ್ವೇಷ ಪಡಿಸ್ತಾರೆ. ಹಾಗಾಗಿ ಆ ದ್ವೇಷದಿಂದ ಪಾಪ ಆಗುತ್ತೆ, ಪಾಪದಿಂದ ಅವ್ರ ದೋಷ ಬಂದು ಅವರು ಆಟೋಮೆಟಿಕ್ಕಾಗಿ ದೂರ ಆಗೋಂಥ ಸಮಯ ಬಂದೇ ಬರುತ್ತೆ. ಇದು ಯಾಕೆ ಅಂದರೆ ಕಾರಣ ಅವರಲ್ಲಿರೋ ಅಂಥ ಒಂದು ಒಳ್ಳೆತನ ಅವ್ರಿಗೆ ಬಾಳ್ಸೋಕ್ಕೆ ಬಿಡಲ್ಲ. ನೋಡಿ, ಈಗೋ ಇರುತ್ತೆ, ತುಂಬಾ ಈಗೋ ಬಂದ್ಬಿಡ್ತೈತೆ. ಹಾಗಾಗಿ ಅದು ಬರಲೇಬಾರ್ದು. ಬೇರೆಯವ್ರು ಹೇಳ್ಕೊಟ್ಟಿದ್ದನ್ನು ಫಸ್ಟು ನಂಬಾರ್ದು. ನೋಡಿ, ಒಂದು ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂದರೆ ನಂಬಿಕೆನೇ ಬೇಕಾಗಿರೋದು. ಜಗಳ ಬರುತ್ತೆ, ಇಲ್ಲ ಅಂತ ನಾನು ಹೇಳಲಿಲ್ಲ. ಆ ಜಗಳನ ಯಾವ ರೀತಿ ಬಂದಿದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನೋಡಬೇಕು. ಆ ಸಾಲ್ವ್ ಆಯಿತು ಅಂದರೆ ಖಂಡಿತ ನಮ್ಗೆ ಯಾವ ಪ್ರಾಬ್ಲಮ್ಮು ಬರೋದಕ್ಕೆ ಚಾನ್ಸಸ್ ಇರಲ್ಲ. ಅದೇ ರೀತಿ ಸತ್ಯನ ಇದು ಇಲ್ವಾ ಅನ್ನೋದು ಫಸ್ಟು ಆಲೋಚನೆ ಮಾಡಿ. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಅಂದರೆ ಖಂಡಿತವಾಗಿ ಜಗಳ ಬರೋದಕ್ಕೆ ಚಾನ್ಸಸ್ ಇರಲ್ಲ. ಆಗಿನ ಕಾಲದಲ್ಲಿರೋರು ಹೇಗೆ ಸಂತೋಷವಾಗಿ ಖುಷಿಯಿಂದ ಇದ್ದರು, ಆರೋಗ್ಯದಿಂದ ಇದ್ದರು ಅಂತಂದರೆ ನೋಡಿ, ಒಬ್ಬರ ಮೇಲೆ ಒಬ್ಬರು ಇಟ್ಕೊಂಡಿದ್ದಂಥ ನಂಬಿಕೆ. ಆಗಿನ ಕಾಲದಲ್ಲೆಲ್ಲ ನಂಬಿಕೆ ತುಂಬ ಇತ್ತು. ಈಗಿನ ಕಾಲದಲ್ಲಿ ನಂಬಿಕೆನೂ ಇಲ್ಲ, ಪ್ರೀತಿನೂ ಇಲ್ಲ. ನೋಡಿ, ಎಲ್ಲದಕ್ಕಿಂತ ಬೇಕಾಗಿರೋದು ತನ್ನಂಬಿಕೆ ಜಾಸ್ತಿ. ಅದಕ್ಕಿಂತ ನಾವು ಇಡೋಂಥದ್ದು, ನಾವು ನಂಬಿರೋ ನಮ್ಮ ತಾಳಿ, ನಮ್ಮ ಕಳ್ತಲ್ಲಿ ಕಟ್ಟಿದಂಥ ಮಾಂಗಲ್ಯ ತಾಳಿಗೆ ಮರ್ಯಾದೆ ಕೊಡಬೇಕು. ಅದೇ ರೀತಿ ಎಷ್ಟೋ ಜನ ಬಿಚ್ಚಿಡ್ತಾ ಇದ್ದೀರಾ, ಖಂಡಿತ ಅದು ಮಾಡಬಾರ್ದು. ಹಾಗೆ ಮಾಡಿದ್ರೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಅದೇ ರೀತಿ ಗಂಡಸ್ರೂ ಅಷ್ಟೇ, ಗಂಡು ಮಕ್ಕಳನ್ನು ಮದುವೆ ಮಾಡ್ಕೊಂಬಿಟ್ಟು ಈಸಿಯಾಗಿ ಇನ್ನೊಬ್ಬರು ಫ್ರೆಂಡ್ ಜೊತೆಲೇ ಸುತ್ತುತ್ತಾ ಇರ್ತಾರೆ. ಆಮೇಲೆ ನೋಡಿದ್ರೆ ಇವಳು ಬೇಡ ಅವಳು ಅಂತ ಅವಳ ಜೊತೆಲಿ ಸುತ್ತುತ್ತಾ ಇರ್ತಾರೆ. ಹಾಗೇನಾಗುತ್ತೆ, ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಖಂಡಿತ ಆಗುತ್ತೆ. ಈಗಿರೋರಿಗೇನು ನಂಬಿಕೆ ಇರುತ್ತೆ, ಆದರೆ ಒಂದು ಡೌಟ್ ಹುಡ್ತಾನೇ ಇರುತ್ತೆ. ಆ ಡೌಟಲ್ಲಿ ಇದ್ದೇ ಸಂಸಾರ ಮಾಡಬೇಕಾಗುತ್ತೆ. ಖಂಡಿತ ಆ ಸಂಶಯ ಬರಬಾರ್ದು. ಆ ಡೌಟನ್ನು, ಸಂಶಯ ಅನ್ನೋದು ನೋಡಿ ನಮ್ಮನ್ನೇ ಕೊಂದಾಕ್ಬಿಡುತ್ತೆ. ನಮ್ಮನ್ನು ಅಂದರೆ ಏನು, ನಮ್ಮ ಮನಸ್ಸನ್ನ ಒಂದು ಹಿಡ್ತಕ್ಕೆ ತರದಿರ ಯಾವಾಗ ನೋಡಿದ್ರೇನು ಒಂದು ನೆಗೆಟಿವ್ಸಲ್ಲೇ ಬಾಳ್ತಾ ಇರ್ತೀವಿ. ಒಳ್ಳೆಯದು, ಸಪೋಸ್ ಗಂಡು ಹುಡುಗ ಒಂದು ಒಳ್ಳೆಯದೇ ಮಾಡಿದ್ರೇನು ಆ ಹೆಂಡ್ತಿ ಯಾವುದವಳು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಮನಸ್ಸಿರಲ್ಲ. ಆದರೆ ಆ ಹೆಣ್ಮಗು ಆಗಿರೋದು ಒಂದು ಒಳ್ಳೇದು ಮಾಡಿದ್ರೇನು ಆ ಗಂಡು ಮಗ ಒಳ್ಳೆಯದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಮನಸ್ಸಿರಲ್ಲ. ಕಾರಣ ಏನು ಅಂದರೆ, ಒಂದು ಶಕುನಿ ಒಳಗಡೆ ಇರುವಾಗ ಖಂಡಿತ ಅವರಿಬ್ಬರನ್ನು ಬಾಳೋದಕ್ಕೆ ಬಿಡೋದಿಲ್ಲ. ಆ ಬಾಳೋದಕ್ಕೆ ಒಳ್ಳೆತನವಾಗಿರೋರು ನೀವಿಬ್ಬರು ಒಳ್ಳೇದನ್ನು ನೆನೆಸ್ಬಿಟ್ರ, ಒಳ್ಳೆತನವಾಗಿ ನಾವು ಬಾಳಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ, ಶಕುನಿ ಎಂಥ ದೊಡ್ಡ ಶಕುನಿ ಒಳಗಡೆ ಬಂದ್ರೂ ಯಾವುದು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿ. ಹಾಗಾಗಿ ನಮ್ಮ ಲೈಫ್ ನಮ್ಮ ಕೈಯಲ್ಲಿ ಇದೆ ಅಂದ್ಕೊಂಡು ಆ ಭಗವಂತನ ಆಶೀರ್ವಾದ ಸಾಕು ಅಂತ ಅಂದ್ಕೊಂಡ್ರೆ ಸಾಕು. ಖಂಡಿತ ನಾವು ನೆಮ್ಮದಿಯಾಗಿ ಬಾಳ್ಬೋದು. ಮುಂದೆ ಆಗಿದ್ರೋ ಹಿಂದಿನ ಕಾಲದಲ್ಲಿ ಯಾವ ರೀತಿ ಬಾಳಿದಾರೋ ಖಂಡಿತ ಆ ರೀತಿ ನಾವು ಬಾಳ್ಕೊಂಡು ಹೋಗ್ಬೋದು. ಆದರೆ ಬೇರೆಯವ್ರ ಕಿವಿಗಾಗಲಿ ಬೇರೆಯವ್ರ ಮಾತುಗಾಗಲಿ ಬೆರಗಾಗಬೇಡಿ. ಖಂಡಿತ ಅದನ್ನು ಆಲೋಚನೆ ಮಾಡೋ ಅಂಥ ಶಕ್ತಿನ ಬೆಳೆಸ್ಕೊಳ್ಳಿ. ಅದೇ ರೀತಿ ಭಗವಂತನ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಕೊಂಡು, ಪ್ರೀತಿಗಿಂತ ನಿಮ್ಮಿಬ್ರಿಗೂ ಬೇಕಾಗಿರೋದು ನಂಬಿಕೆ. ನಿಮ್ಮಲ್ಲಿ ನಂಬಿಕೆ ಬಂತು ಅಂದರೆ ಪ್ರೀತಿ ಯಾವಾಗ ಬೇಕಾದರೂ ಹುಟ್ಟುತ್ತೆ. ಹಾಗಾಗಿ ನಂಬಿಕೆ ಮಾತ್ರನೇ ಶ್ರೇಷ್ಠ. ಪ್ರೀತಿ ಅನ್ನೋದು ಡೂಪ್ಲಿಕೇಟ್, ಅದು ಖಂಡಿತ ಹೇಳ್ತೀನಿ, ಅದು ಶ್ರೇಷ್ಠ ಅಲ್ಲ. ಯಾಕೆ ಅಂತ ಅಂದರೆ, ನಂಬಿಕೆ ಒಡೆದೋಯ್ತು ಅಂದರೆ ಆ ಪ್ರೀತಿ ಒಡೆಯೋದು 1 ಸೆಕೆಂಡು. ಹಾಗಾಗಿ ನಂಬಿಕೆ ಇಟ್ಟು, ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟು, ಆಗಿನ ಕಾಲದಲ್ಲಿ ಹೆಂಗೆ ಬಾಳಿದ್ರು ಆ ರೀತಿ ನಾವು ಬಾಳಬೇಕಪ್ಪ, ಬಾಳಿ ತೋರಿಸ್ಬೇಕು ಅಂತ ನೀವು ಅಂದ್ಕೊಂಡ್ರೆ ಯಾರೂ ಬರೋಕ್ಕಾಗಲ್ಲ. ಖಂಡಿತ ಹೇಳ್ತೀನಿ, ಚೆನ್ನಾಗಿ ನೆಮ್ಮದಿಯಾಗಿರ್ತೀರ. ಶಕುನಿ ಥರ ಮಾಡೋ ಅಂಥವ್ರನ್ನ ಫಸ್ಟು ನೀವಿಬ್ಬರು ಸೇರಿ ದೂರ ಇಡಿ. ಆವಾಗಲೇ ನಿಮ್ಮ ಕುಟುಂಬ ಬೆಳಕಾಗೋದು. ಖಂಡಿತ ಆ ಭಗವಂತನ ಆಶೀರ್ವಾದ ಯಾವಾಗಲೂ ಸದಾಕಾಲ ಎಲ್ಲ ಜೀವರಾಶಿಗೂ ಇರಬೇಕು ಅಂತ ನಾನು ಸಂಕಲ್ಪ ಮಾಡ್ಕೋತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ